ಬೀದರ್ನಲ್ಲಿ ಈಗ ಶಾಪಿಂಗ್ ಇನ್ನಷ್ಟು ಸ್ಮಾರ್ಟ್ ಯಾಕೆಂದ್ರೆ ಬಂದಿದೆ ರಿಲಯನ್ಸ್ ಡಿಜಿಟಲ್ನ ಹೊಸ ಸೆಕೆಂಡ್ ಬ್ರಾಂಚ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷಿನ್, ಮೊಬೈಲ್, ಲ್ಯಾಪ್ಟಾಪ್ ಸೇರಿದಂತೆ ಎಲ್ಲ ಹೊಸ ಟೆಕ್ನಾಲಜಿ ಉತ್ಪನ್ನಗಳು ಈಗ ಒಂದೇ ಜಾಗದಲ್ಲಿ ಲಭ್ಯ. ಗ್ರ್ಯಾಂಡ್ ಓಪನಿಂಗ್ ಆಫರ್ ಈಗ ಜೋರಾಗಿದೆ. ಆಯ್ಕೆ ಮಾಡಿದ ಪ್ರಾಡಕ್ಟ್ಗಳ ಮೇಲೆ 26,000 ತನಕ ಇನ್ಸ್ಟೆಂಟ್ ಡಿಸ್ಕೌಂಟ್ ಪಡೆಯಿರಿ. ಸುಲಭ ಫೈನಾನ್ಸ್ ಸೌಲಭ್ಯ, ವೇಗವಾದ ಡೆಲಿವರಿ ಮತ್ತು ಇನ್ಸ್ಟಾಲೇಷನ್, ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ಅತ್ಯುತ್ತಮ ಕಲೆಕ್ಷನ್. ಹಾಗಾದ್ರೆ ಇನ್ನೇಕೆ ತಡ? ಇವತ್ತೇ ಭೇಟಿ ನೀಡಿ ರಿಲಯನ್ಸ್ ಡಿಜಿಟಲ್, ಗುಂಪಾ ಮೇನ್ ರೋಡ್, ಮೈಲೂರು ಕ್ರಾಸ್ ಹತ್ತಿರ, ಬೀದರ್. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಸಂಖ್ಯೆಗೆ ಕರೆ ಮಾಡಿ. ರಿಲಯನ್ಸ್ ಡಿಜಿಟಲ್, ಟೆಕ್ನಾಲಜಿಯ ಹೊಸ ಅನುಭವ. ಇದರಲ್ಲಿ ಸೆಕೆಂಡ್ ರಿಲಯನ್ಸ್ ಡಿಜಿಟಲ್ ಸ್ಟೋರ್ ಗುಂಪಾ ರೋಡ್ ಅಲ್ಲಿ ಲಾಂಚ್ ಆಗಿದೆ. ಇದರಲ್ಲಿ ಎಕ್ಸೈಟಿಂಗ್ ಆಫರ್ಸ್ ನಡೀತಾ ಇದೆ. ಅಪ್ಲಯನ್ಸಸ್ ಮೇಲೆ, ವಾಷಿಂಗ್ ಮಷಿನ್ ಮೇಲೆ, ಲ್ಯಾಪ್ಟಾಪ್ಸ್ ಮೇಲೆ ದೇರ್ ಇಸ್ 0% EMI, ಅಪ್ ಟು 26,000 ಕ್ಯಾಶ್ ಬ್ಯಾಕ್ ಆಫರ್ಸ್ ನಡೀತಾ ಇದೆ. ಸೊ ವಿಸಿಟ್ ಮಾಡಿ ಗುಂಪಾ ರೋಡ್, ಬೀದರ್, ರಿಲಯನ್ಸ್ ಡಿಜಿಟಲ್ ಸ್ಟೋರ್ಸ್. ನಮಸ್ಕಾರ ಬೀದರ್. ರಿಲಯನ್ಸ್ ಡಿಜಿಟಲ್ 2ನೇ ಸ್ಟೋರ್ ಈಗ ಗುಂಪಾ ರೋಡ್, ಮೈಲಿ ಕ್ರಾಸ್ ಅಲ್ಲಿ ಓಪನ್ ಆಗಿದೆ. ನಮ್ಮಲ್ಲಿ ಎಲ್ಲ ಥರದ 70+ ಬ್ರ್ಯಾಂಡ್ಸ್ ಅವೈಲೇಬಲ್ ಇದೆ. ಅದ್ರ ಜೊತೆಗೆ ನಿಮಗೆ ಫ್ರೀ ಡೆಲಿವರಿ, ಇನ್ಸ್ಟಾಲೇಷನ್ ಮತ್ತು ಪೇಪರ್ ಫೈನಾನ್ಸ್ ಕೂಡ ಲಭ್ಯವಿದೆ. ನಮ್ಮಲ್ಲಿ ಎಕ್ಸೈಟಿಂಗ್ ಆಫರ್ ಜೊತೆ ಈಸಿ EMI ಮತ್ತು ಒಳ್ಳೆ ಡಿಸ್ಕೌಂಟ್ಸ್ ಆಫರ್ ನಡೀತಾ ಇದೆ. ಒಂದ್ಸರಿ ವಿಸಿಟ್ ಮಾಡಿ ರಿಲಯನ್ಸ್ ಡಿಜಿಟಲ್ ಸೆಕೆಂಡ್ ಸ್ಟೋರ್, ಗುಂಪಾ ರೋಡ್. ಥ್ಯಾಂಕ್ ಯು. CCN ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಗಾದ್ಗಿ. ಇಂದಿನ ಮುಖ್ಯಾಂಶಗಳು: ಶ್ರೀ ಈಶ್ವರ್ ಖಂಡ್ರೆ ಅವರು ಮುಂದೊಂದು ದಿನ ರಾಜ್ಯದ ಮುಖ್ಯಮಂತ್ರಿ ಆಗುವುದು ಖಚಿತ. ರಂಭಾಪುರಿ ಜಗದ್ಗುರುಗಳ ಆಶೀರ್ವಾದ. ಆಗಿರುವ ಪ್ರಮಾದ 2 ದಿವಸದಲ್ಲಿ ಸರಿಪಡಿಸಿ, ಇಲ್ಲದಿದ್ದರೆ ಎಡಿಗಳನ್ನು ಸಸ್ಪೆನ್ಸ್ ಮಾಡಬೇಕಾಗುತ್ತದೆ. ಸಚಿವ ಈಶ್ವರ್ ಖಂಡ್ರೆ. ಸಂಸ್ಕಾರ ಇಂಟರ್ನ್ಯಾಷನಲ್ ಸ್ಕೂಲ್ ಶಾಖೆ ಉದ್ಘಾಟನೆ. ಅಧಿಕ ಮಾಸ ಸನಾತನ ಧರ್ಮದ ಪರಂಪರೆಯಲ್ಲಿ ಅತ್ಯಂತ ಮಹತ್ವದ ಸ್ಥಾನ ಪಡೆದಿದೆ. ಈಶ್ವರ್ ಸಿಂಗ್ ಠಾಕೂರ್. ಡಾಕ್ಟರ್ ರೇಷ್ಮಾ ಕೌರ್ ಅವರಿಗೆ ಬ್ಲ್ಯಾಕ್ ಸ್ಟಾರ್ ಮಹಿಳಾ ಪ್ರಶಸ್ತಿ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ತಡೋಳ ಶ್ರೀಮಠದಲ್ಲಿ ಜಿಲ್ಲೆಯ ವಿವಿಧ ಪೂಜ್ಯರ ಸಮ್ಮುಖದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಂಭಾಪುರಿ ಜಗದ್ಗುರುಗಳು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ ಆಶೀರ್ವಾದ ನೀಡಿ ಅವರು ಮುಂದಿನ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗುವರು ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಅನೇಕ ಪೂಜ್ಯರು, ಗಣ್ಯರು ಹಾಗೂ ಭಕ್ತರು ಉಪಸ್ಥಿತರಿದ್ದರು. ಭವಿಷ್ಯತ್ತಿನಲ್ಲಿ ಈಶ್ವರ ಖಂಡ್ರೆ ಅವರು ರಾಜ್ಯದ ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಯಾವುದೇ ಅನುಮಾನ. ಆದರೆ ಈಗ ಆಗಬೇಕು, 28ಕ್ಕೆ ಆಗಬೇಕು ಅನ್ನುವಂಥ ಭಾವನೆ ಯಾರಲ್ಲಿಯೂ ತಪ್ಪು ಕಲ್ಪನೆ ಬೇಡ. ಮಾಧ್ಯಮದವರು ಕೂಡ ಅದರ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಮೂಡಿಸುವುದು ಬೇಡ. ಬಹುಶಃ ಯಾವತ್ತಾದರೂ ಭವಿಷ್ಯತ್ತಿನಲ್ಲಿ ಈಶ್ವರ ಖಂಡ್ರೆ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ನಮಗಿದೆ. ಆ ದಿಶೆಯಲ್ಲಿ ಜಿಲ್ಲೆಯ ಜನಾಂಗದ ಎಲ್ಲ ಜನರ ಸಹಕಾರ, ಪ್ರೋತ್ಸಾಹ ಇತ್ತು ಅಂದ್ರೆ ಅದೇನು ದೊಡ್ಡ ಕೆಲಸ ಅಲ್ಲ. ಅದು ಭಗವಂತನ ಕೃಪಾ ಕಾರುಣ್ಯದಿಂದ, ಈ ನಾಡಿನ ಎಲ್ಲ ಅಭಿಮಾನಿಗಳಿಂದ ಆ ಕಾರ್ಯ ಮುಂದಿನ ದಿನಗಳಲ್ಲಿ ನಡೆಯುವಂತಾಗಲಿ ಅನ್ನುವಂಥ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಹಾರೈಸಿ ಮಾನ್ಯ ಸಚಿವರು ಕೂಡ ಒತ್ತಡದಲ್ಲಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ರಸಗೊಬ್ಬರ ದಾಸ್ತಾನು ಬೇಡಿಕೆ ಹಾಗೂ ಪೂರೈಕೆಯ ವಿಷಯ ಕುರಿತು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕಿ ದೇವಿಕಾ ಆರ್ ಅವರಿಂದ ಮಾಹಿತಿ ಪಡೆದು ಚರ್ಚಿಸಿದರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿರುವ ಈಶ್ವರ್ ಖಂಡ್ರೆ ಮೊದಲನೇ ಪ್ರಗತಿ ಸಭೆಯಲ್ಲಿ ಬಿತ್ತನೆ ಬೀಜ, ರಸಗೊಬ್ಬರ, ಕುಡಿಯುವ ನೀರಿನ ಸಮಸ್ಯೆ, ಇತರ ವಿಷಯಗಳ ಕುರಿತು ಪರಿಶೀಲನೆ ನಡೆಸಿದರು. ಕೃಷಿ ಇಲಾಖೆ ಅಧಿಕಾರಿಗಳು ಕಳುಹಿಸುವ ವರದಿ ಆಧಾರದ ಮೇಲೆ ಭಾರತ ಸರ್ಕಾರ ರಸಗೊಬ್ಬರ ಪೂರೈಕೆ ಮಾಡುತ್ತದೆ. ತಾವು ಸುಳ್ಳು ಮಾಹಿತಿ ನೀಡಿದ್ದರೆ ರಸಗೊಬ್ಬರ ಕೊರತೆಯ ಸಮಸ್ಯೆ ಉದ್ಭವಿಸುವುದು ಸಹಜ ಎಂದ ಅವರು, ಇದಕ್ಕೆ ಮೂಲ ಕಾರಣ ತಾವೇ ಆಗುತ್ತೀರಿ ಎಂದು ಗುಡುಗಿದರು. ಈ ಸಂದರ್ಭದಲ್ಲಿ ಕೃಷಿ ಜಂಟಿ ನಿರ್ದೇಶಕಿ ಅವರು ಮಾತನಾಡಿ, ಈಗಾಗಲೇ ಸಮಗ್ರ ಮಾಹಿತಿ ಪಡೆಯಲು ಸಹಾಯಕ ಕೃಷಿ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಅಧಿಕಾರಿಗಳಿಗೆ ನೀಡಿರುವ ಉತ್ತರಕ್ಕೆ ಕೆಂಡಾಮಂಡಲರಾದ ಸಚಿವರು, ಎಡಿ ಈ ಕೆಲಸ ಹೊರತುಪಡಿಸಿ ಮತ್ತೆ
ಮತ್ಯಾವುದಾದರೂ ಕೆಲಸ ಮಾಡುತ್ತಿದ್ದಾರೆ ಎಂದು ತರಾಟೆಗೆ ತೆಗೆದುಕೊಂಡ ಅವರು 2 ದಿವಸದಲ್ಲಿ ತಮ್ಮಿಂದ ಆಗುತ್ತಿರುವ ತಪ್ಪನ್ನು ಸುಧಾರಿಸಿಕೊಂಡು ಸರಿಪಡಿಸದಿದ್ದರೆ ಎಡಿಗಳನ್ನು ಸಸ್ಪೆನ್ಷನ್ ಮಾಡಬೇಕಾಗುತ್ತದೆ ಎಂದು ಸಚಿವರು ಎಚ್ಚರಿಕೆ ನೀಡಿದರು. ಸಭೆಯಲ್ಲಿ ಮಾಜಿ ಸಚಿವ ರಹೀಂ ಖಾನ್, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್ ದಿಲೀಪ್ ಬಡೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಬಿ ಕರಾಳೆ ಹಾಗೂ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ರಿಕ್ವೈರ್ಮೆಂಟ್ ಇರೋದು ಈ ಮಂತ್ ವರ್ಕು ಸರ್ 21,559 ಸರ್. ನಿಮಗೆ ಎಷ್ಟು ಬಂತು? ಸಪ್ಲೈ ಆಗಿರೋದು ಸರ್ 10,759 ಸರ್ ಮೆಟ್ರಿಕ್ ಟನ್. 10,759 ಮೆಟ್ರಿಕ್ ಟನ್. ಓಕೆ, 10, 20 ಕೊಟ್ಟಿದ್ರೆ 25 27,430 ಇನ್ನ ನಮಗೆ ರಿಸೀವ್ ಆಗಿದೆ. ನಿಮಗೆ ಏನು ನಿಮ್ಮ ಮತ್ತೆ ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ ಇದೆ ಸರ್. DAP ಒಂದೇ ನಮಗೆ ಏನು ರಿಕ್ವೈರ್ಮೆಂಟ್ ಇದೆ ಈ ಮಂತ್ ವರ್ಗು ಸಪ್ಲೈ ಕಮ್ಮಿ ಇದೆ ಸರ್. ಓಪನಿಂಗ್ ಬ್ಯಾಲೆನ್ಸ್ ಇದು ನೋಡಿದಾಗ 2,000 ವ್ಯತ್ಯಾಸ ಬೀಳುತ್ತೆ. ಆಯ್ತು. DAP ಎಷ್ಟಿದೆ ಓಪನಿಂಗ್ ಬ್ಯಾಲೆನ್ಸ್? 4,762 ಮೆಟ್ರಿಕ್ ಟನ್. ಸಪ್ಲೈ ಎಷ್ಟಾಯ್ತು? 2,651 ಮೆಟ್ರಿಕ್ ಟನ್. ಡಿಮ್ಯಾಂಡ್ ಎಷ್ಟಿದೆ? ಡಿಮ್ಯಾಂಡ್ 8,067. ಬೀದರ್ನ ಚಿಟ್ಟಾ ರಸ್ತೆಯಲ್ಲಿರುವ ಶ್ರೀನಗರ್ ಕಾಲೋನಿಯಲ್ಲಿ ನೂತನವಾಗಿ ಪ್ರಾರಂಭಿಸಲಿರುವ ಸಂಸ್ಕಾರ ಇಂಟರ್ನ್ಯಾಷನಲ್ ಶಾಲೆಯ ಹೊಸ ಶಾಖೆಯ ಉದ್ಘಾಟನೆ ಕಾರ್ಯಕ್ರಮವು ಗುರುವಾರ ನಡೆಯಲಿದೆ. ಗುರುವಾರ ಬೆಳಿಗ್ಗೆ 11:21 ಗಂಟೆಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ನೂತನ ಶಾಖೆಯನ್ನು ಉದ್ಘಾಟಿಸುವರು. ಮುಖ್ಯ ಅತಿಥಿಗಳಾಗಿ ಬೀದರ್ ಲೋಕಸಭಾ ಸದಸ್ಯ ಸಾಗರ್ ಖಂಡ್ರೆ, ಮಾಜಿ ಸಚಿವರೂ ಆದ ಶಾಸಕ ರಹೀಂ ಖಾನ್, ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಮಾಜಿ ಸಚಿವ ಬಂಡೆಪ್ಪ ಖಾಶಂಪೂರ್, ಶಾಲೆಯ ನಿರ್ದೇಶಕಿ ಸರೋಜಾ ಅರಳಿ, ಪ್ರಾಂಶುಪಾಲರಾದ ಸುವರ್ಣ ಭಾಗವಹಿಸುವರು ಎಂದು ಸುರಭಿ NGO ಕಲ್ಯಾಣ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಅಮರ್ ಯರಳ್ಕರ್ ತಿಳಿಸಿದ್ದಾರೆ. ಶಾಸ್ತ್ರಿ ನಗರದಲ್ಲಿರುವ ಪುರಾತನ ಮಹಾದೇವ ದೇವಸ್ಥಾನದಲ್ಲಿ ಮಾತೆಯರ ಸಂಘದ ವತಿಯಿಂದ ಅಧಿಕ ಮಾಸ ಸಮಾಪ್ತಿ ಅಂಗವಾಗಿ ವಿಶೇಷ ಪೂಜೆ, ಭಜನೆ, ಆರತಿ ಹಾಗೂ ಪ್ರಸಾದ ವಿತರಣಾ ಕಾರ್ಯಕ್ರಮಗಳು ಭಕ್ತಿ ಭಾವದಿಂದ ಜರುಗಿದವು. ಮೈಲೂರು ರಸ್ತೆಯ ಶಾಸ್ತ್ರಿ ನಗರದಲ್ಲಿರುವ ಈ ಪುರಾತನ ಉದ್ಭವ ಶಿವಲಿಂಗ ದೇವಾಲಯದಲ್ಲಿ ಅಧಿಕ ಮಾಸದ ನಿಮಿತ್ತ ಕಳೆದ 1 ತಿಂಗಳಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿತ್ತು. ಹಿಂದೂ ಧರ್ಮದ ಸಂಪ್ರದಾಯದಂತೆ ಪ್ರತಿ 3 ವರ್ಷಗಳಿಗೊಮ್ಮೆ ಬರುವ ಅಧಿಕ ಮಾಸವನ್ನು ಅತ್ಯಂತ ಪವಿತ್ರ ಮಾಸವೆಂದು ಪರಿಗಣಿಸಲಾಗುತ್ತಿದ್ದು, ಈ ಅವಧಿಯಲ್ಲಿ ಪ್ರತಿನಿತ್ಯ ನೂರಾರು ಮಹಿಳೆಯರು ದೇವಾಲಯಕ್ಕೆ ಆಗಮಿಸಿ ಪೂಜೆ, ಆರತಿ, ಭಜನೆ ಹಾಗೂ ಧಾರ್ಮಿಕ ಪ್ರವಚನಗಳಲ್ಲಿ ಭಾಗವಹಿಸಿದ್ದರು. ಸಮಾರೋಪ ಸಮಾರಂಭದಲ್ಲಿ ಬೀದರ್ ಕ್ಷೇತ್ರದ ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್ ಅವರು ಮಹಾದೇವನ ದರ್ಶನ ಪಡೆದು ಮಾತನಾಡಿ, ಅಧಿಕ ಮಾಸವು ಸನಾತನ ಧರ್ಮದ ಪರಂಪರೆಯಲ್ಲಿ ಅತ್ಯಂತ ಮಹತ್ವದ ಸ್ಥಾನ ಪಡೆದಿದ್ದು, ಈ ಮಾಸದಲ್ಲಿ ಮಾಡಿದ ಜಪ, ತಪ, ದಾನ, ಧರ್ಮ ಹಾಗೂ ದೇವರ ಆರಾಧನೆಗೆ ವಿಶೇಷ ಪುಣ್ಯ ಫಲ ದೊರೆಯುತ್ತದೆ ಎಂದು ಹೇಳಿದರು. ಯುವ ಪೀಳಿಗೆಗೆ ಸನಾತನ ಸಂಸ್ಕೃತಿಯ ಮಹತ್ವವನ್ನು ಪರಿಚಯಿಸುವ ಕಾರ್ಯ ಮಾಡಿದ್ದಾರೆ ಎಂದು ಅವರು ಶ್ಲಾಘಿಸಿದರು. ಶಾಸ್ತ್ರಿ ನಗರದ ಈ ಪುರಾತನ ಮಹಾದೇವ ದೇವಸ್ಥಾನವು ಅನೇಕ ವರ್ಷಗಳ ಇತಿಹಾಸ ಹೊಂದಿದ್ದು ಭಕ್ತರ ಭಕ್ತಿಯ ಕೇಂದ್ರವಾಗಿದೆ. ದೇವರ ಕೃಪೆಯಿಂದ ಎಲ್ಲರ ಜೀವನದಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ ನೆಲೆಸಲಿ, ಸಮಾಜದಲ್ಲಿ ಸಹೋದರತ್ವ, ಸೌಹಾರ್ದತೆ ಹಾಗೂ ಧಾರ್ಮಿಕ ಮೌಲ್ಯಗಳು ಇನ್ನಷ್ಟು ಬಲಗೊಳ್ಳಲಿ ಎಂದು ಹಾರೈಸಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ನಿಕಟಪೂರ್ವ ಅಧ್ಯಕ್ಷ ಹನುಮಂತ್ ಬುಳ್ಳ, ದೀಪಕ್ ಸಿಂಗ್ ವಾಲಿ, ಸಂತೋಷ್, ಸುನಿತಾ, ಕವಿತಾ, ಕಲ್ಪನಾ, ಸರುಬಾಯಿ, ಹೇಮಲತಾ, ಸಂಗೀತಾ, ರಾಜಮ್ಮ, ಕಾಶಿಬಾಯಿ, ಚಂದ್ರಕಲಾ, ಭಾರತಿ, ಪಾರ್ವತಿ, ಪ್ರಭಾವತಿ, ವಂದನಾ, ಜಗದೇವಿ, ಗೀತಾ, ದೇವಿಕಾ, ವಿಮಲಾಬಾಯಿ, ಸಂಗೀತಾ, ರೇಣುಕಾ ಸೇರಿದಂತೆ ಹಲವಾರು ಮಹಿಳೆಯರು ಹಾಗೂ ಭಕ್ತರು ಉಪಸ್ಥಿತರಿದ್ದರು.
ಇತ್ತೀಚೆಗೆ ಮಲೇಷ್ಯಾದ ಕೋಲಾಲಂಪೂರ್ನ ಜಡ್ಬ್ಲುಕ್ ಮಾರಿಯಟ್ ಹೋಟೆಲ್ನಲ್ಲಿ ಜೂನ್ 10ರಂದು ನಡೆದ 27ನೇ ಏಷ್ಯಾ ಒನ್ ಆಸಿಯಾನ್ ಶೃಂಗಸಭೆ ಅಂಗವಾಗಿ ವಿಶೇಷ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಆಸಿಯಾನ್ನ ಉತ್ಸಾಹವನ್ನು ಆಚರಿಸುವುದು ಎಂಬ ವಿಷಯದಡಿ ನಡೆದ ಈ ಶೃಂಗಸಭೆಯಲ್ಲಿ 27 ದೇಶಗಳ ಗಣ್ಯ ನೀತಿ ನಿರೂಪಕರು, ರಾಜತಾಂತ್ರಿಕರು ಹಾಗೂ ಉದ್ಯಮ ಕ್ಷೇತ್ರದ ಮುಖಂಡರು ಭಾಗವಹಿಸಿದರು. ಶೃಂಗಸಭೆಯ ಮುಖ್ಯ ಉದ್ದೇಶ ಗಡಿಯಾಚೆಗಿನ ವ್ಯಾಪಾರವನ್ನು ಬಲಪಡಿಸುವುದು, ನಾವೀನ್ಯತೆಯನ್ನು ಉತ್ತೇಜಿಸುವುದು ಹಾಗೂ ಆಗ್ನೇಯ ಏಷ್ಯಾ ಮತ್ತು ಅದರ ಆಚೆಯ ರಾಷ್ಟ್ರಗಳೊಂದಿಗೆ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವುದು ಶೃಂಗಸಭೆಯ ಪ್ರಮುಖ ಉದ್ದೇಶವಾಗಿತ್ತು. 2026 ಆವೃತ್ತಿಯ ಭಾಗವಾಗಿ ಏಷ್ಯಾ ಒನ್ನ ವಿಶೇಷ ಬೌದ್ಧಿಕ ಆಸ್ತಿ ಮಹಿಳಾ ಸಬಲೀಕರಣ ಪ್ರಶಸ್ತಿಯನ್ನು ವಿವಿಧ ಕ್ಷೇತ್ರಗಳಲ್ಲಿ ನಾಯಕತ್ವ, ನಾವೀನ್ಯತೆ ಹಾಗೂ ಸಾಮಾಜಿಕ ಪರಿವರ್ತನೆಗೆ ಗಮನಾರ್ಹ ಕೊಡುಗೆ ನೀಡಿರುವ ಮಹಿಳಾ ಸಾಧಕರಿಗೆ ನೀಡಲಾಯಿತು. ಮಿತಿಗಳನ್ನು ಧಿಕ್ಕರಿಸುವ, ಅಡೆತಡೆಗಳನ್ನು ಮುರಿಯುವ ಮತ್ತು ಸಮಾಜದ ಮೇಲೆ ವಿಶಿಷ್ಟವಾದ ಆಳವಾದ ಪ್ರಭಾವ ಬೀರುವ ಅಸಾಧಾರಣ ಮಹಿಳಾ ನಾಯಕಿಯರನ್ನು ಗುರುತಿಸುವ ಮತ್ತು ಗೌರವಿಸುವ ಗುರಿಯನ್ನು ಈ ಪ್ರಶಸ್ತಿ ಹೊಂದಿದೆ. ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷೆಯಾದ ಡಾಕ್ಟರ್ ರೇಷ್ಮಾ ಕೌರ್ ಅವರು ಶಿಕ್ಷಣ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ನೀಡಿದ ಅತ್ಯುತ್ತಮ ಸೇವೆ ಹಾಗೂ ಗಮನಾರ್ಹ ಕೊಡುಗೆಗಳನ್ನು ಗುರುತಿಸಿ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಪ್ರಶಸ್ತಿಯನ್ನು ಸ್ವೀಕರಿಸುವ ಮೂಲಕ ಅವರು ಸಂಸ್ಥೆಗಳಿಗೆ ಮತ್ತೊಂದು ಗೌರವವನ್ನು ತಂದುಕೊಟ್ಟಿದ್ದಾರೆ. ಮಲೇಷ್ಯಾಕ್ಕೆ ಹಂಗೇರಿಯ ರಾಯಭಾರಿ ಡಾಕ್ಟರ್ ಶಾಂಡರ್ ಸೀಪೋಸ್ ಮತ್ತು ತುರ್ಕ್ಮೆನಿಸ್ತಾನ್ ರಾಯಭಾರಿ ಮಮ್ತಾಜ್ ಮಾಶಾಲಾವ್ ಅವರು ಡಾಕ್ಟರ್ ರೇಷ್ಮಾ ಕೌರ್ ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಗೌರವಿಸಿದರು. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.